ನಾನು ಬಂದುಬಿಟ್ಟು ಒಬ್ಬನೇ ಸಂತೆ ಹೋಗಿರೋದು ಇವತ್ತು. ನಮ್ಮ ಅಪ್ಪನೂ ಇದ್ದಿಲ್ಲ, ಯಾರು ಇದ್ದಿಲ್ಲ, ನಾವು ಒಬ್ಬನೇ ಹೋಗಿ ಇವತ್ತು ಸಂತೆ ಮಾಡ್ಕೊಂಡು ಬಂದೀನಿ. ಆದರೂ ತುಂಬ ಕಷ್ಟಗಳಾಯಿತು. ಈ ವಿಡಿಯೋನ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ವೆಲ್ಕಮ್ ಟು ಅಬಿ ಫಾರ್ಮರ್ ವಿತ್ ರೈಡರ್. ಇವತ್ತೇನೆಂದರೆ ಅನಂತಪುರ ಸಂತೆ ಹೋಗ್ಬಿಟ್ಟು ಸಂತೆ ಮಾರ್ಕೆಟಲ್ಲಿ ಹೆಂಗಿದೆ ಅಂತ ನೋಡೋಣ. ನಮ್ಮ ಚಾನಲಿಗೆ ಯಾರು ಹೊಸ್ದಾಗಿ ಬಂದಿದ್ರೆ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ. ಆವಾಗ ನಾವು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ. ಅನಂತಪುರ ಸಂತೆ ಎಷ್ಟು ಜನ ಬಂದಿರಂತ ನೋಡೋಣ. ಹಂಗೆ ಕಮೆಂಟ್ ಮಾಡಿ ಒಂದೊಂದು ನೋಡೋಣ ಎಷ್ಟು ಜನ ಅನಂತಪುರ ಸಂತೆ ಬಂದಿರಂತ. ಸಂತೆ ಮಾರ್ಕೆಟ್ ಒಳಗೆ ಹೋಗಿ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತೇಳಿ ಒಳಗೆ ಹೋದ್ರೆ ಅಣ್ಣ ಬಂತ ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಯಾವ ಊರವರು? ಬೆಳ್ತಂಗಡಿ. ರಿಪಿನ್ಪೇಟೆಯಲ್ಲಿ ನೋಡೋಣನೇ ಇಲ್ಲಿ ನೋಡಿದೆ. ಅಣ್ಣರು ಸ್ಮೆಲ್ ಕೊಟ್ಟರು ನೋಡಿ, ಹಿಂಗೆ ಒಂದು ಸ್ಮೆಲ್ ಕೊಟ್ಟರು. ಅಷ್ಟೇ ಕೊಟ್ಟು ಕಳಿಸ್ಬಿಟ್ಟಿಲ್ಲ ಮಗ. ಅಣ್ಣವ್ರು ಮಾತ್ರ ಬೆಂಡೆಕಾಯಿನ ಭಾರಿ ಚೆನ್ನಾಗಿ ಜೋಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಣ್ಣವರು ಬೆಂಡೆಕಾಯಿ ಜೋಡಿಸಿರೋದು ನೋಡ್ಕೊಂಡು ನಮ್ಮ ಮಾವನ ಹತ್ರ ಹೇಳಿದೆ, ಬಾ ಬಿಸಿಲು ಹೊಡೆದಕ್ಕೆ ಏನಾರು ಕುಡ್ದು ಬರೋಣ ಅಂತೇಳಿ ನಮ್ಮ ಮಾವ್ರ ಜ್ಯೂಸಿನ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಹಾಕ್ತಿರೋದು ನೋಡಿ ನಮಗೆ ಹಾಕ್ಕೊಡ್ತಾ ಇದ್ದಾರೆ ಏನೋ ಅಂದ್ಕೊಂಡಿದ್ದೆ. ನೋಡಿದರೆ ಅಣ್ಣರು ಮಿಕ್ಸಿ ಹೊಡ್ತಕ್ಕೆ ನೋಡಿದರೆ ಈ ಕೊಡ್ತಾರೆ ಬಿಡು ಅಂತ ಅಣ್ಣರು ಅಷ್ಟೊತ್ತಿಗೆ ತೆಗೆದು ಕೆಳಗಿರೋದು ತೆಗೆದು ಓಪನ್ ಮಾಡಿ ಕೊಟ್ಟರು. ಜ್ಯೂಸ್ ಅದು ಚೆನ್ನಾಗಿತ್ತು, ಫುಲ್ಲು ಕೋಲ್ಡಲ್ಲಿ ಜ್ಯೂಸ್ ಮಾತ್ರ. ಹಾಗೆ ನಾನೊಂದು ನಮ್ಮ ಮಾವ ಒಂದು ಕುಡಿದು ಎರಡು ಲೋಟ ಕುಡಿದ್ಬಿಟ್ಟು ಬಂದ್ವಿ. ನಾನು ಮತ್ತು ನಮ್ಮ ಮಾವ ಎರಡು ಲೋಟ ಜ್ಯೂಸ್ ಕುಡಿದ್ಬಿಟ್ಟು ಜನ ಊಟ ಇಲ್ಲ ಇವತ್ತು ಅಂದ್ಕೊಂಡು ಒಂದು ಅಂಗಡಿ ಹತ್ರ ನಿಂತ್ಕೊಂಡು ನೋಡಿದ್ವಿ. ಯಾರೂ ಇದಿಲ್ಲ ಅಂಗಡಿ ಹತ್ರ. ಇಷ್ಟ ಹೋಗಿ ಅಂಗಡಿ ಹೋಗಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ಆಯಿತು ಅಂತ ಹೇಳಿ ಅಂದ್ಕೊಂಡೆ. ಆಮೇಲೆ ಜನ ಬಂದರು ಬಂದಿಗೆ ಖುಷಿ ಆಯಿತು. ಈ ತರಕಾರಿ ಬೇಗ ಖಾಲಿ ಆಗುತ್ತಲ್ಲ ಅಂತ ಬೇಗ ಮನೆಗೆ ಹೋಗ್ಬೋದು ಅಂತ. ಆದರೂ ಸಂಜೆ ಹಾಗೆ ಹೋಯ್ತು. ಅಗಲ್ಕಾಯಿ ಯಾರಿಗೆ ಕೊಟ್ಟ ತೋರಿಸ್ಬೋದು? ಅಗಲ್ಕಾಯಿ ಯಾವ ಊರವರು? ಬೆಳ್ತಂಗಡಿ ಇಂಥದೆಯಾ? ಸರಿ ಬಿಡು, ಆಯ್ತು ಬಿಡು. ಅಗಲ್ಕಾಯಿ ಯಾರಿಗೆ ಕೊಟ್ಟ ತೋರಿಸು. ಸರಿಲಿ ಕೊಟ್ಬಿಡಲಿ. ಏನು ಮಾಡಲ್ಲ. ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಲಾಸ್ಟಿಗೆ ನಾವು ಇವತ್ತು ಓಮಿನಿ ಇಲ್ಲ, ಇವತ್ತು ಜರ್ನಿ ಬಂದುಬಿಟ್ಟು ಆಟೋದಲ್ಲೇ ಹೋಗೋದು. ಇವತ್ತು ಸದ್ಯ ಮುಗಿಸ್ಕೊಂಡು ಮನೆ ಹೋಗ್ತಿದ್ದೀವಿ. ಇವತ್ತು ಏನು ಮಧ್ಯಾಹ್ನ ಊಟನೂ ಇಲ್ಲ, ಏನೂ ಇಲ್ಲ. ಇವತ್ತು ಎಲ್ಲ ನರನಾಡಿಗಳು ಇಳಿದೋಗ್ಬಿಟ್ಟಿತ್ತೆ. ಇವತ್ತು ನಮ್ಮ ಅಪ್ಪನೂ ಇಲ್ಲ, ಅವತ್ತಾರು ನಮ್ಮ ಅಪ್ಪರು ಇದ್ದರು. ಇವತ್ತು ಯಾರು ಇಲ್ಲ, ನಾನು ಒಬ್ಬನೇ ಬಂದಿದ್ದೆ ಸಂತೆಗೆ. ಇವತ್ತು ನೋಡಿ ಓಮಿನೂ ಇಲ್ಲ, ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಅಣ್ಣರೊಬ್ಬರಿದ್ದಾರೆ ನೋಡಿರಿ. ಮುಗಿಸ್ಕೊಂಡು ಮನೆ ಹೋಗ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 8:16. ಅವತ್ತರ 7:24 ಹೋದೆ ರಿಪಿನ್ಪೇಟೆ ಸಂತೆಗೆ ಹೋಗ್ಬೇಕಾರೆ. ಇವತ್ತು ನೋಡಿ ಟೈಮ್ ಎಷ್ಟಾಗಿದೆ. ಇವತ್ತು ನಮ್ಮ ಅಪ್ಪ ಇದ್ದಿದ್ರೆ ಏನು ಅನಿಸ್ತಿದ್ದಿಲ್ಲ. ನಮ್ಮ ಅಪ್ಪ ಇದ್ದಿದ್ದಕ್ಕೆ ಇವತ್ತು ದುಡ್ಡೆಲ್ಲ ಇಸ್ಕೊಂಬರೋಷ್ಟು ಕಷ್ಟ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಮಾಡಬೇಕು, ಮಾಡಿದ್ರೆ ಆಗೋದು. ಇಲ್ಲಾಂದರೆ ಏನು ಅಂತ ಗೊತ್ತಾಗಲ್ಲ, ನಮಗೆ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಹಂಗೆ ಇದಾಗುತ್ತೆ. ಈ ಥರ ಒಂದೊಂದು ದಿನ ಬಂದರೆ ಏನಂತ ಗೊತ್ತಾಗುತ್ತೆ. ಏನೋ ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ. ಆದರೆ ನಾವು ಸಂತೆಯಲ್ಲಿರಬೇಕಾದ್ರೂ ಮಳೆ ಬಂದಿಲ್ಲ. ನಾವು ಸಂತೆ ಬಿಟ್ಟು ಮನೆಗೆ ಯಾವಾಗ ಹೋಗ್ತಿದ್ದೀವೋ ಅವಾಗೆಲ್ಲ ಹಾಕೊಂಡು ಜಪ್ತೈತೆ ಮಳೆ. ನಮ್ಗೆ ಯಾವ ಕಡೆಯಿಂದ ದೇವರು ಪುಣ್ಯ ಕೊಟ್ಟನೋ ಗೊತ್ತಿಲ್ಲ. ಆದರೆ ನಮ್ಮ ತರಕಾರಿ ಖಾಲಿ ಆಗೋ ಮುನ್ನ ಮಳೆನೇ ಬಂದಿಲ್ಲ. ಈಗ ನೋಡಿ ಯಾವ ರೀತಿ ಹೊಡಿತಿದೆ. ರೋಡ್ ತುಂಬ ನೀರಾಗೆ ಹೋಗ್ತಿದೆ. ಇದೆಲ್ಲರ ಮಳೆ ನಾವು ಸಂತೆಯಿಂದ ಬಂದಿದ್ರೆ ಇವತ್ತು ಮಾರ್ಕೆಟ್ ನಮ್ಮ ತರಕಾರಿ ಎಲ್ಲ ಹಾಳಾಗೋಗ್ಬಿಡೋದು. ಯಾವ ತರಕಾರಿನೂ ಸರಿಯಾಗಿ ಮಾರೋಕ್ಕಾಗ್ತಿದ್ದಿಲ್ಲ. ಎಲ್ಲ ಸುಮ್ಮನೆ ಎಲ್ಲ ಹಾಳಾಗ್ಬಿಡೋದು ಇವತ್ತು. ಆದರೆ ನಮ್ಮ ತರಕಾರಿ ಖಾಲಿ ಆದಮೇಲೆ ಏನಾರ ಇರಲಿ, ನಾವು ಮನೆಗೆ ಹೋಗ್ಬೇಕಾದ್ರೆ ಬರುತ್ತಲ್ಲ ಅದೇ ಖುಷಿ ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ.
ಅಲ್ಲೇ ಸಂತೆಯಲ್ಲಿದ್ದಾಗ ಬಂದಿದ್ರೆ ಮಳೆ ಹೆಂಗಿರುತ್ತೆ. ಇವತ್ತು ಬಂದುಬಿಟ್ಟು ಓಮಿನಿ ಇಲ್ಲ, ಇವತ್ತು ಓಮಿನಿ ಬಂದು ಶಿವಮೊಗ್ಗ ಹೋಗಿದೆ. ಓಮಿನಿ ಇಲ್ದಿದ್ದಕ್ಕೆ ಇವತ್ತು ನಮ್ಮ ಅಣ್ಣವ್ರದ್ದೇ ಆಟೋ ಇದು, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.